ನೀವು ಆಸ್ಟ್ರಾಲಜಿ ಕಲಿಬೇಕಾ, ವಾಸ್ತು ಕಲಿಬೇಕಾ, ಅಥವಾ ಮೇದಿನಿ ವಿದ್ಯೆ ಕಲಿಬೇಕಾ? ಏನಪ್ಪ ಮೇದಿನಿ ವಿದ್ಯೆ ಅಂದ್ರೆ, ಎಲ್ಲಿ ಯಾವಾಗ ಪ್ರಳಯ ಆಗತ್ತೆ, ಅಗ್ನಿ ಅವಘಡಗಳಾಗತ್ತೆ, ಯಾವ ರೀತಿ ಮಳೆ ಬೆಳೆ ಆಗತ್ತೆ, ರೈತರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು, ಪೊಲಿಟಿಷಿಯನ್ಸ್ ಹೇಗೆ ಹೆಲ್ಪ್ ಮಾಡ್ಬೋದು, ಹೇಗೆ ನಮ್ಮ ಸುತ್ತಮುತ್ತಲ ಪ್ರಪಂಚವನ್ನ ನೋಡ್ಕೊಳ್ಬೋದು ಅಂತ ಮೊದಲಿಗೆ ಪ್ರೆಡಿಕ್ಟ್ ಮಾಡುವಂತದ್ದು ಮೇದಿನಿ ವಿದ್ಯೆ. ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಆಸ್ಟ್ರಾಲಜಿ ಅಂತಂದ್ರೆ ಎಲ್ಲೋ ಹೋಗಿ ಕಲಿಬೇಕು, ಇದಕ್ಕೆ ಪರ್ಟಿಕ್ಯುಲರ್ ಕರಿಕ್ಯುಲಮ್ ಇದೆಯಾ, ಇದಕ್ಕೆ ಸರ್ಟಿಫಿಕೇಶನ್ ಸಿಗುತ್ತಾ, ಇದಕ್ಕೆ ಯಾವ್ದಾದ್ರು ಒಂದು ಮಾನ್ಯತೆ ಇದೆಯಾ ಅಂತ ಹೇಳಿ. ಈಗ ಗೌರ್ಮೆಂಟ್ ಇಂದಾನೆ ಅಂದ್ರೆ ಯೂನಿವರ್ಸಿಟಿ ಲೆವೆಲ್ ಅಲ್ಲೇ ಇದು ಸರ್ಟಿಫೈಡ್ ಕೋರ್ಸಸ್ ಆಗಿ ಬರ್ತಾ ಇರೋದ್ರಿಂದ ಇದನ್ನ ಮಾಡೋದ್ರಿಂದ ನೀವು ಮುಂದೆ BA MA ಮಾಡ್ಬೋದು. ಈಗ ಯಾರೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತೀರಾ, ಅರ್ಚಕರು ಇರ್ತೀರಾ, ನಿಮ್ಗೆ ಎಷ್ಟೋ ಜ್ಞಾನ ಇರುತ್ತೆ, ಆದ್ರೆ ಅದೆಲ್ಲವನ್ನು ಒಂದು ಸರ್ಟಿಫಿಕೇಟ್ ಮೂಲಕದಲ್ಲಿ ತಂದಾಗ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನೀವು ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೂಡ ನೀವು ಅರ್ಚಕರಾಗಿ ಸೇರ್ಕೋಬಹುದು, ಒಳ್ಳೊಳ್ಳೆ ದೇವಸ್ಥಾನಗಳಲ್ಲಿ ಕೆಲಸ ಸಿಗುತ್ತೆ. ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಸರ್ಟಿಫಿಕೇಶನ್ ನ ಕೇಳ್ತಾರೆ ಅಲ್ವಾ, ಅದಕ್ಕೆ ಇದೊಂದು ಮುಕ್ತ ಆಪರ್ಚುನಿಟಿ ಆಗಿದೆ. ಯಾರೇ PUC ಅಥವಾ ಅದಕ್ಕೆ ಈಕ್ವಿವಲೆಂಟ್ ಕೋರ್ಸ್ ಏನೇ ಓದಿದ್ರು ಕೂಡ ಈ ಒಂದು ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಕೋರ್ಸ್ ಗಳಿಗೆ ಎನ್ರೋಲ್ ಆಗಬಹುದು. ಇದೆಲ್ಲವನ್ನು ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಂದ್ರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಸರ್ಟಿಫಿಕೇಟ್ ಅಂಡ್ ಡಿಪ್ಲೊಮಾ ಕೋರ್ಸಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ 6 ಮಂತ್ಸ್ ಡಿಪ್ಲೊಮಾ ಕೋರ್ಸಸ್ ಇದೆ, 1 year ಡಿಪ್ಲೊಮಾ ಕೋರ್ಸಸ್ ಇದೆ, ಜೊತೆಗೆ ಇಷ್ಟರಲ್ಲೇ BA MA ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲದಕ್ಕೂ ನೀವು ಅಡ್ಮಿಷನ್ ಆಗಬೇಕಾದ್ರೆ KSOU ನ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ಮೈಸೂರಲ್ಲಿರುವಂತಹ ಮುಕ್ತ ಗಂಗೋತ್ರಿ ಕ್ಯಾಂಪಸ್ಗೆ ಕೂಡ ನೀವು ವಿಸಿಟ್ ಮಾಡಿ ಅಡ್ಮಿಷನ್ಸ್ ನ ಆಗ್ಬಹುದು. ಈ ಒಂದು ಕೋರ್ಸ್ ಗಳಿಗೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಕೋಚಿಂಗ್ ಬೇಕು, ಯಾರಾದ್ರೂ ಹೇಳ್ಕೊಡ್ತಿರಾದ್ರೆ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ. ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮ್ಗೆ ಬೇಕಾಗಿರುವಂತ ಕರಿಕ್ಯುಲಮ್ ನ ಹೇಳ್ಕೊಡುವಂತ ಜವಾಬ್ದಾರಿ ನಮ್ದು.